ಅಲ್ರಿ ಈ ಚಿತ್ರದ ನಿರ್ಮಾಪಕ. ಆತನ ವಯಸ್ಸು 34 ವರ್ಷ. ಅವ್ರಿಗಿಂತ ನಾನು 17 ವರ್ಷ ದೊಡ್ಡವನು. ನನಗಿಂತ ಇದು ಈ ಥರದ ಒಂದು ದೊಡ್ಡ ಚಿತ್ರವನ್ನು ನಿರ್ಮಿಸಿದ್ದಾರೆ. ಅದು ಏನು ಕೇಳಕ್ಕೆ ಹೊಟ್ಟಿದ್ದು ಅಂದ್ರೆ ಇಷ್ಟೇ, ಒಂದೇ ಒಂದು ಕಮಿಟ್ಮೆಂಟ್ ಕೇಳಕ್ಕೆ. ಈಗ ಸಿನಿಮಾ ಚೆನ್ನಾಗಿರುತ್ತೆ, ಸಿನಿಮಾ ಚೆನ್ನಾಗಿರುತ್ತೆ, ಖಂಡಿತ ಲಾಭ ಬರುತ್ತೆ ನನ್ನ ನಂಬಿಕೆ ನನಗಿದೆ. ಜನ ನೋಡ್ತಾರೆ ಅಂತ ಅನ್ನೋಂಥ ವಿಶ್ವಾಸವೂ ಇದೆ. ನಂತರ ಮಠ ಆಯಿತು, ಎದ್ದೇಳ ಮಂಜುನಾಥ ಆಯಿತು, ರಂಗನಾಯಕ ಆಯಿತು. ಆದಮೇಲೆ ಚೆನ್ನಾಗಿ ದುಡ್ಡು ಇಟ್ಟು ಬಂದಾಗ ಇದೇ ಕಾಂಬಿನೇಷನ್ 4ನೇ ಫಿಲಮ್ ಮಾಡ್ತೀರಾ ಇಲ್ವಾ? ಮಾಡ್ರಿ ಓಕೆ. ಅಲ್ಲ ಅಡ್ವಾನ್ಸ್ ಆಗಿ ಕೊಡಿ, ಆಮೇಲೆ ನಿಧಾನ ಕೊಡಿ. ಏನು ಆ ಕಮಿಟ್ಮೆಂಟು ಅಗ್ರಿಮೆಂಟ್ ಎಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ. ಮಾಡ್ತೀನಿ ಇಷ್ಟು ಜನ ಖಂಡಿತ ನೀವು ಅವಕಾಶ ಕೊಟ್ಟು ಮಾಡೋದೆ ಖಂಡಿತ. ಸೊ 4ನೇ ಚಿತ್ರ ಅಂತ ಯಾರು ಕೇಳಿದ್ರು, ಇಲ್ಲ ವಿಖ್ಯಾತ ಏನು ಸರ್ 4ನೇ ಫಿಲಮ್ಗೆ ಏನು ಟೈಟ್ಲ್ ಇಡ್ತೀರಿ ಸರ್ ಅಂತ. ಏನಾದ್ರು ಫಿಕ್ಸ್ ಆಗಿದ್ದೀರಾ ಸರ್, ಕತೆ ಏನಾದ್ರು ಫಿಕ್ಸ್ ಆಗಿದ್ದೀರಾ ಸರ್ ಅಂತ. ಇಲ್ಲ ಟೈಟ್ಲ್ ಫಿಕ್ಸ್ ಆಗಿದೆ, ಇನ್ನೂ ರಿಜಿಸ್ಟರ್ ಮಾಡಿಲ್ಲ ಅಂತ. ಇದು ನನ್ನ ಟೈಟ್ಲ್, ಯಾರು ಮುಟ್ಟೋಂಗಿಲ್ಲ. ಇಷ್ಟು ದಿನ ಆ ಟೈಟ್ಲು ಜಗ್ಗೇಶ್ ಸರ್ದಾಗಿತ್ತು, ಅದು ಮರ್ತೋಗಿದೆ. ಈಗ ಆ ಟೈಟ್ಲನ್ನ ಮತ್ತೆ ತರ್ತಾ ಇದ್ದೀನಿ. 4ನೇ ಕಾಂಬಿನೇಷನ್ ಚಿತ್ರವಾಗಿ ಆ ಟೈಟ್ಲ್ ಬಂದು ಕಿತ್ತೋದು ನನ್ನ ಮಗ. ಓಕೆ, ಅದು ಕಿತ್ತೋದು ನನ್ನ ಮಗ ನಾನಪ್ಪ. ರೈಟ್. ಮತ್ತು ಮುಂದಿನ ಪ್ರಶ್ನೆಗಳಿಗೆ ಹೋಗ್ತಾ, ಹಾಸ್ಯಮಯವಾಗಿರಲಿ ಒಂದೇ ಕಾರಣಕ್ಕೆ ಮಾತಾಡ್ತೀವಿ ಹೊರತು ಇಲ್ಲಿ ಬೋರ್ ಹುಟ್ಟಿಸುವಂತಹ ಪ್ರಸಂಗಗಳು ಬರದೇ ಇರಲಿ ಅನ್ನೋ ಕಾರಣಕ್ಕೆ ಇದು ಹೇಳಬೇಕಾಯ್ತು. ಯಾರಾದರೂ ಪ್ರಶ್ನೆಗಳು ಇದ್ರೆ ದಯವಿಟ್ಟು ಕೇಳಬಹುದು. ಇಲ್ಲ, ಇದು 3ನೇ ಸಿನಿಮಾ ಗೆಟಪ್ ಸರ್. ಆ್ಯಕ್ಚುಲಿ ನನ್ನ ಹೆಸರು ಯಾರು ಹೇಳ್ಬೋದಾ? ನೀವೇ ಹೇಳ್ಬೋದಾ ಕೇಳಿದ್ರಿ? ಈ ಗೆಟಪ್ಪಿನ ಹೆಸರು ಆ್ಯಕ್ಚುಲಿ ಗುರುಪ್ರಸಾದ್ ಅನ್ನುವ ನಿರ್ದೇಶಕ ಇದೆಲ್ಲ ಅಭಿನಯಿಸಿಕೊಂಡಿದ್ದಾನೆ. ಅವನ ಚಿತ್ರದಲ್ಲಿ ನಿರ್ದೇಶಕನಾಗಿ ಅಭಿನಯಿಸಿದ್ದಾನೆ. ಅವನ ಹೆಸರು ಬಂದು ಪದ್ಮನಾಭ ಶರ್ಮಾ. ಅವನ ಗೆಟಪ್ ಇದು. ಆ ಗೆಟಪ್ಪಲ್ಲೇ ಬರ್ತೀನಿ ಅಂತ ಹೇಳಿ ಒಂದು ಇದಾಗಿ ಬಂದಿರೋಂಥ. ಖಂಡಿತ ಖಂಡಿತ ಚಿತ್ರ ನೋಡಿದಾಗ ಅದಿನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಎಸ್ ಸರ್. ಹಾಂ ಸರ್. ಸಿನಿಮಾ ಇದೇ ಪ್ರಶ್ನೆನ ನಾನು ಶೂಟಿಂಗಲ್ಲೂ ಕೇಳಿದ್ದೆ. 1911 ಹೆಂಗೆ ಇದು ಅಂತ. ಅದೇ ಇರೋದು ಮಜಾ, ಒಳಗಡೆ ನೋಡಿದ್ರೆ ಗೊತ್ತಾಗುತ್ತೆ. ಕಥೆಯಲ್ಲಿ ಅಂದರೆ ಸ್ವಲ್ಪ ನಾನು ವಿಸ್ತಾರವಾಗಿ ಹೇಳಿದಾಗ 1 ನಿಮಿಷ ಟೈಮಲ್ಲಿ ಕ್ರಿಯೇಟಿವ್ ಚಿತ್ರ, ನಾನ್ ಕ್ರಿಯೇಟಿವ್ ಚಿತ್ರ, ಮೊನಾಟನಸ್ ಹೋಗಿ ಸರ್ ಒಂದೇ ಥರ ಇತ್ತು ಸರ್, ಅದು ಹಂಗೆ ಇತ್ತು, ಇದು ಹಂಗೆ ಇತ್ತು, ಇದು ಹಂಗೆ ಇತ್ತು ಅಂತಿದ್ದ ಕಾಲಘಟ್ಟದಿಂದ ಬ್ರೇಕ್ ಮಾಡೋಕ್ಕೆ ಮಠ ಬಂತು, ಬ್ರೇಕ್ ಮಾಡೋಕ್ಕೆ ಎದ್ದೇಳು ಮಂಜುನಾಥ ಬಂತು. ಅದರಲ್ಲಿ ಐಟಮ್ ಸಾಂಗ್ ಇಲ್ಲ ಅಥವಾ ರೆಗ್ಯುಲಾರಿಟೀಸ್ ಯಾವುದೂ ಇಲ್ಲ, ಕ್ರಿಯೇಟಿವಿಟಿ ಇದೆ ಅಲ್ಲಿ. ಆ ಕ್ರಿಯೇಟಿವಿಟಿ ಸ್ವಾತಂತ್ರ್ಯ ನಿರ್ದೇಶಕನಿಗಿರುತ್ತೆ ಮತ್ತು ಆಡಿಯನ್ಸ್ ಅದನ್ನು ತಗೋತಾರೆ. ಅದನ್ನು ಪದೇ ಪದೇ ಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ಅದೇ ಪ್ರಶ್ನೆನ ಸೆನ್ಸಾರ್ ಚಂದ್ರಶೇಖರ್ ನನಗೆ ಮಠದಲ್ಲಿ ರಾಜ ಅಸಂಬದ್ಧವಾಗಿ ಇಂಗ್ಲೀಷೆಲ್ಲ ಮಾತಾಡ್ತಾನೆ ಅಂತ, ಹೆಂಗ್ಸೆ ಅಂತ. ಅಸಂಬದ್ಧ ಅದು ಯಾಕಂತೀರಿ ಸರ್? ಇಲ್ಲ, ನಾನು ಬಿಟ್ಟಿದ್ದೀರಿ, ಅವ್ರು ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ರಾಜ ಮಾತಾಡೋದು. ನಂಗೆ ಚೆನ್ನಾಗಿದೆ ಕಣೆಯ, ಅವರೆಲ್ಲ ಬಂದ್ಬಿಡ್ತಾರೆ, ನನ್ನ ಕಲೀಗ್ಸ್ ಬಂದ್ಬಿಡ್ತಾರೆ, ಎಲ್ಲ ಇಂಗ್ಲೀಷ್ ಹಿಂಗೆ ಅಂತ. ಅದನ್ನ ಹೆಂಗೆ ನಾನು ಕೊಡಲಿ? ಇಲ್ಲ, ನಾನು ಕೊಡೋಕ್ಕಾಗಲ್ಲ, ಕನ್ನಡದಲ್ಲಿ ಕರೆಕ್ಟಾಗಿ ಮಾಡ್ಕೊಂಡು ಬಂದಿದ್ದೆ ಸರ್. ಆ ಕತೆ ಹೇಳ್ತಿರೋದು ಉಪಕಥೆ ಗೋವಿಂದು ಜಗೀಶ್ವರ್ ಪಾತ್ರ. ಅದು ಅವನ ಭಾಷೆ, ಅವನ ಎಮ್ಮೆ ಇಂಗ್ಲೀಷ್, ಎಮ್ಮೆ ಕನ್ನಡ ಅಲ್ಲ. ಆತನ ಪಾತ್ರದ ನಾಲೆಡ್ಜ್ ಪ್ರಕಾರ ಏನಾಗಿದೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ನಾವು ನಿರ್ದೇಶಕರಾಗಿ ಅಷ್ಟು ಆಳಕ್ಕೆ ಇಳಿದು ಬರ್ದಿರ್ತೀವಿ, ಸುಮ್ಮನೆ ನಮ್ಮ ಖುಷಿ ಬರ್ದಿರಲ್ಲ. ಈ ಆಯಾಮ ಸರ್, ಮತ್ತು ಈ ಆಯಾಮನೇ ತಿಳ್ಕೊಳ್ತೇವೆ ಸೆನ್ಸಾರ್ ಆಫೀಸರ್ ಅಂತ ನೀವು ಹೇಳಿ ನಾನು ಒಪ್ಕೊಳ್ಳೇಬೇಕಲ್ಲ ಸರ್. ಸರ್ಕಾರ ಕೊಟ್ಟರೆ ಹುದ್ದೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನೀವು ಕೂಡ ಅಂತ. ಆಮೇಲೆ ಮಠ ಆಯಿತು, ಮಂಜುನಾಥ ಟೈಮ್ ಬಂದಾಗಂತೂ ತುಂಬ ಎಂಜಾಯ್ ಮಾಡಿ ಮಂಜುನಾಥನ ಬಿಟ್ಕೊಟ್ರು ಅವರು. ಸೊ ಹೀಗೆ ಕ್ರಿಯೇಟಿವ್ ಸ್ವಾತಂತ್ರ್ಯಗಳನ್ನ ಬಳಸ್ಕೊಳ್ಳದೆ ನಾರ್ಮಲ್ ಚಿತ್ರಗಳು ಬರ್ತಾ ಇರುತ್ತೆ. ನಾರ್ಮಲ್ ಚಿತ್ರಗಳು ಬರೋದ್ರಿಂದ ಅದರಿಂದ ಹೊರಗಡೆ ಇರೋಣ ಅನ್ನೋ ಒಂದು ಉದ್ದೇಶ. ಎಸ್, ಜೀವನ ಸಾರ್ಥಕತೆಗೆ. ಯಾವುದು ಅಂದರೆ ಒಬ್ಬ ಹಾಸ್ಯವನ್ನ ಉತ್ಪಾದನೆ ಮಾಡುವಾಗ, ಈಗ ಟ್ರೈಲರಲ್ಲಿ ನೋಡಿ ಸಿನಿಮಾವನ್ನು ನಿರ್ದೇಶನ ಮಾಡೋಕ್ಕೆ ಕಂಪ್ಲೀಟ್ ಹೀಗೆ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಟ್ರೈಲರಲ್ಲಿ ಒಂದಷ್ಟು ಡೈಲಾಗ್ಸ್ಗಳನ್ನು ಮಾತ್ರ ಕೊಟ್ಟು ಗಮನಿಸಿರ್ತೀವಿ, ಇಷ್ಟೆಲ್ಲ ಇದೇ ವಿಚಾರ, ಬನ್ನಿ ನೋಡಿ ಮಜಾ ತಗೊಳ್ಳಿ ಅಂತೇಳಿ. ಮ್ಯಾನರಿಸಮ್, ಮಂಜುನಾಥನ ಮ್ಯಾನರಿಸಮ್ ಮ್ಯಾಚ್ ಮಾಡಿದೆಯೋ ಅಥವಾ ಮಠದ ಮ್ಯಾಚ್ ಮಾಡಿದೆಯೋ ಅಂದರೆ ಜಗ್ಗೇಶ್ವರ್ ಒಂದೇ. ಅದರಲ್ಲಿರೋ ಪಾತ್ರಗಳನ್ನು ಹೆಕ್ಕಿ ತೆಗೆಯುವಾಗ ಈ ಪ್ರಶ್ನೆ ರೆಗ್ಯುಲಾರಿಟಿ ಅಂತ ಕೇಳಬಹುದು. ವೆನ್ ಇಟ್ ಕಮ್ಸ್ ಟು ಪ್ರತಿಷ್ಠೆ ವೆಂಚರಿಂಗ್ ಅಂತ ಬಂದಾಗ
ಟ್ರೈಲರ್ ನೋಡಿ ಸಿನಿಮಾನ ನಿರ್ಧಾರ ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ತಿಳುವಳಿಕೆ ಸರ್. ಇದು ಪದೇ ಪದೇ ನೋಡುವಂಥ ಸಿನಿಮಾ ಆಗುತ್ತೆ ಸರ್. ಒಂದು ಸಿನಿಮಾ ಒಂದೇ ಸತಿ ನೋಡೋಕ್ಕಾಗಲ್ಲ ಅನ್ನುವಂಥ ಒಂದು ಥಿಯೇಟರ್ಗೆ ಹೋಗ್ತೀವಿ, ಕೂತ್ಕೋತೀವಿ, ಆಗ್ತಾನೆ ಸಿನಿಮಾ ನೋಡ್ತೀವಿ, ಏನಾಯ್ತು ಹಿಂಸೆ ಕೊಡ್ತಾ ಇದ್ದಾನೆ ಅನ್ಕೊಂಡು ಹೊರಗಡೆ ಬಂತೀವಿ. ಬೇಕಾದ ಸತಿ ಅಮ್ಮ ಅಕ್ಕ ಅಂತ ಬೈಕೊಂಡು ಹೊರಗಡೆ ಬಂದಿರ್ತೀವಿ. ನಾನು ಕೂಡ ಪ್ರೇಕ್ಷಕನಾಗಿದ್ದಾನೆ. ಅದೇ ಫ್ಯಾಮಿಲಿ ಫಿಲ್ಮ್ ಅಂತ ಕರೆಯೋದು. ಅಮ್ಮ ಅಕ್ಕ ಅಂತದಕ್ಕೆ ಫ್ಯಾಮಿಲಿ ಫಿಲ್ಮ್ ಆಗೋಯ್ತು. ಆ ನಂತರ ಕೆಲವು ಚಿತ್ರಗಳು ಪದೇ ಪದೇ ನೋಡಿಸ್ಕೊಳ್ಳುತ್ತೆ ಅಂದರೆ ಅದರ ಆಯಸ್ ಜಾಸ್ತಿ ಅಂತ. ಸೊ ಈ ರಂಗನಾಯಕದಲ್ಲೂ ಆ ಎಲಿಮೆಂಟ್ಸ್ ಇದ್ದೇ ಇದೆ. ನಮ್ಮ ಚಿತ್ರವನ್ನು ಒಂದ್ಸಲಿ ಮಾತ್ರ ನೋಡಲ್ಲ, ಅವನು ಪದೇ ಪದೇ ನೋಡಬೇಕು ಅಂದರೆ ಲೇಯರ್ಸ್ ಜಾಸ್ತಿ ಹಾಕ್ಬೇಕಾಗತ್ತೆ ಅಂತ. ಕಥೆಯ ಲೇಯರ್, ಗ್ರಾಫಿಕ್ ಲೇಯರ್, ಬೇರೆ ಬೇರೆ ವಿಚಾರಗಳಿದೆ ಅಲ್ಲಿ. ಅಷ್ಟು ಲೇಯರ್ ಬಂದಾಗ ಒಂದ್ಸತಿ ಕೂತಾಗ ಒಂದು ಲೇಯರ್ ಸಿಗುತ್ತೆ ಅಷ್ಟೇ ಅವನಿಗೆ, ಒಂದು ಕಥೆಯ ಲೇಯರ್ ಸಿಕ್ಕಿರುತ್ತೆ. ಎರಡನೇ ಓಹೋ ಈ ವಿಚಾರ ಇದೆಯಾ, ಈ ವಿಚಾರ ಇದೆ ಅಂತ. ಈ ಮಠ ಕೂಡ ಕೆಲವು ಸತಿ 50-60 ಸತಿ ನೋಡಿದವರು, ಎಕ್ಸಾಗ್ರೇಷನ್ ಏನಲ್ಲ, ಸತ್ಯ ಕೇಳಿ ನೋಡಿರುವಂಥವ್ರು ಇದ್ದಾರೆ. ಅವರು ಪ್ರತಿ ನೋಡೋ ಬೇರೆ ಅರ್ಥ ಸಿಗ್ತಾ ಇದೆ ಸರ್ ನನಗೆ ಅಂತ ಹೇಳಿ. ಆ ಎಲ್ಲ ಆಯಾಮಗಳು ರಂಗನಾಯಕದಲ್ಲೂ ಇದೆ. ಎಸ್ ಹಾಂ, ಅಲ್ಲ ನಿಮಗೆ ಏನು ಕಾಣಿಸುತ್ತೆ ಅದೇ ಸತ್ಯ ಸರ್. ಸರಿ, ಸತ್ಯ ಹೇಳ್ತೀನಿ, ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನಮ್ಮ ಸತ್ಯ ಅಂದರೆ ಜಗೇಶ್ ಸರ್ ಅವರ ಒಂದು ಸಾಂಗ್ ನೋಡಿದಿರಿ, ಗಾಳಿ ತಂಗಾಳಿ ಕನ್ನಡ ಮಾತಾಡಿ ಸಾಂಗ್ ಎಲ್ಲ ನೋಡಿದಿರಿ. 5-6 ಲಕ್ಷ 7 ಲಕ್ಷ 8 ಲಕ್ಷ ರೀಚ್ ಆಗಿದೆ ಆಲ್ರೆಡಿ. ಆ ಡ್ಯಾನ್ಸು ಅದು 17 ದಿನ ಶೂಟಿಂಗ್ ಮಾಡಿತ್ತು ಒಂದು ಸಾಂಗ್. ಅದು ಆ ಟೈಮಲ್ಲಿ ಏನಾಯಿತು ಅಂತಂದರೆ ಜಗೇಶ್ ಸರ್ ಚೆಕ್ ಮಾಡಬೇಕು. ಯಾಕೆಂದರೆ ಅವರು ಬಂಡನನ ಗಂಡ ಸಾಂಗ್ಗಳು ಮಾಡಿರೋ ಟೈಮಲ್ಲಿ ಅವ್ರಿಗೆ 30 ಆಸುಪಾಸು. ಈಗ ಹೇಳ್ಬೋದಣ್ಣ 60 ಆಸುಪಾಸು. ಹಾಂ, ಓಕೆ, 60 ಆಸುಪಾಸು. ಅದೇ ಎನರ್ಜಿ ಬೇಕಣ್ಣ ನನಗೆ ಅಂತ, ಅಷ್ಟು ಕಂಡೀಷನ್. ಸೊ ಆತ ಅದೇ ಎನರ್ಜಿಲಿ ಮಾಡಬೇಕು ಅಂದಾಗ ಮಾಡ್ಬೇಕಂತ. ಆತನಿಗೆ ಬೆನ್ನು ಹುರಿ ಸಮಸ್ಯೆ ಇದೆ, ಟು ಬಿ ಆನೆಸ್ಟ್, ಸುಳ್ಳಲ್ಲ ಅದು. ನಮ್ಮ ಕಥಾನಾಯಕರಿಗೆ ಜಗೇಶ್ ಸರ್ಗೆ ಬೆನ್ನು ನೋವಿನ ಸಮಸ್ಯೆ ಇದೆ. ಆದರೆ ರಂಗನಾಯಕನ ಕಥೆಯ ಬೆನ್ನೆಲುಬು ತುಂಬ ಸ್ಟ್ರಾಂಗ್ ಆಗಿದೆ, ನಂಬೋದು. ಎಲ್ಲ ರಂಗನಾಯಕಿ ಸ್ಟ್ರಾಂಗ್ ಕಂಟೆಂಟ್ ಅನ್ನೋಕ್ಕಿಂತ ಅದು ಇನ್ಸೆಸ್ಚುವಲ್ ಅಂತ, ತಾಯಿ ಮಗನ ರಿಲೇಷನ್ ಬಗ್ಗೆ ನಾವು ಆ ಥರ ಕೆಲಸ ಮಾಡಲ್ಲ. ನಾವು ಒಂದು ಪರಿಪೂರ್ಣ ಚಿತ್ರವನ್ನು ಕೊಟ್ಟಿದ್ದೀವಿ ಸರ್, ನೋಡಿ ಗೊತ್ತಾಗುತ್ತೆ. ಇದು ಒಂದು ಚಿಕ್ಕದಾಗಿ ಹೇಳೋದಾದ್ರೆ ಇದೊಂದು ವಿಡಂಬನೆಯ ಚಿತ್ರ ಇಲ್ಲ. ಸಿನಿಮಾ ಅನ್ನೋದು ದ ಸ್ಪೇಸ್ ಅಂಡ್ ಟೈಮ್ ಡಿಸ್ಟ್ರಾಕ್ಷನ್ ಈ ಸಿನಿಮಾ ಅಂತ. ಸಿನಿಮಾ ಕಾಲಾತೀತ ಅಂದರೆ ಕ್ರಿಯೇಟಿವ್ 2024 ಡಿಜಿಟಲ್ ವರ್ಲ್ಡಲ್ಲಿ ತಲೆ ಇರೋರು ಅವರು ಮಾಡುವಂತಹ ಚಿತ್ರಗಳು ಕಾಲಾತೀತವಾಗಿರುತ್ತೆ. ಅದಕ್ಕೆ ಯಾವ ಬೌಂಡ್ರೀಸ್ ಇಲ್ಲ. ಇದು 1983 ನಡೆದ ಕತೆ ಅಂತಂದರೆ ಅವತ್ತಿನ ರೌಡಿಸಮ್ ಕತೆ ಯಾವುದೋ ಒಂದು, ಇದು ಸತ್ಯ ಕತೆ ಅಂತ. ಈಗ ಮಠ ನಾವು ಮಾಡಿದಾಗ 2006 ಮಾಡ್ತೀವಿ, ಮಾಡಿ ಪಬ್ಲಿಸಿಟಿ ಎಲ್ಲ ಮಾಡಿ ರಿಲೀಸ್ ಮಾಡಬೇಕು ಅಂತ ಕಾಯ್ತಾ ಇರ್ತೀವಿ. ಅದರ ಮಾರನೇ ದಿನ ರಿಲೀಸ್ಗೆ ಪ್ಲಾನಿಂಗ್ ನಡೀತಾ ಇರುತ್ತೆ, ಮೀಟಿಂಗ್ ನಡೀತಿರುತ್ತೆ. ಆ ಟೈಮಲ್ಲಿ ಕಂಚಿ ಮಾಡಿದ್ರೆ ಹಣ ಬೀಳುತ್ತೆ. ನಾವು ಯಾವತ್ತೂ ತೋರಿಸಿದ್ದು ಅದನ್ನು. ಸೊ ಕಾಲಾತೀತದ ಅರ್ಥವೇ ಅದು. ಸಾರಿ ಸೊ ಕಾಲಾತೀತತೆ ಆ ಕಥೆಯ ಗಟ್ಟಿತನದ ಮೇಲೆ ಡಿಪೆಂಡ್ ಆಗುತ್ತೆ. ಕಂಟೆಂಟ್ ಮೇಕಿಂಗ್ ಇಸ್ ಇಲ್ಲಣ್ಣ, ಈಸ್ ಈಕ್ವಲ್ ಟು MC². ನಂದಿದ್ದು ಸಿನಿಮಾ ಇಸ್ ಅ ಸೈನ್ಸ್ ಆಫ್ ಕಮರ್ಷಿಯಲೈಸಿಂಗ್ ಆರ್ಟ್. ನನ್ನ ಸ್ಟೇಟ್ಮೆಂಟ್ ಸರ್ ಇದು. ಸಿನಿಮಾ ಇಸ್ ಅ ಸೈನ್ಸ್ ಆಫ್ ಕಮರ್ಷಿಯಲೈಸಿಂಗ್ ಆರ್ಟ್. ಹಾಗಂದಾಗ ಐನ್ಸ್ಟೀನು ಈಸ್ ಈಕ್ವಲ್ ಟು ಥಿಯರಿ ಆಫ್ ರಿಲೇಟಿವಿಟಿ ಅಂತ ಕೊಡ್ತಾನೆ. ನಾವು ಈಸ್ ಈಕ್ವಲ್ ಟು MC² ನಾನು ಕೊಡೋದು ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್. ಈಸ್ ಎಂಟರ್ಟೈನ್ಮೆಂಟ್ ಅಂತ ಕೊಟ್ಟರೆ ಎಮ್ ಅಂದರೆ ಮೇಕಿಂಗ್. ಇರಲೇಬೇಕು ಮೇಕಿಂಗು. ಅದು ಯಾವುದೇ ಲೋ ಬಡ್ಜೆಟ್ ಆದರೂ ಮೇಕಿಂಗ್ ಇರಬೇಕು, ನೀಟ್ ಇರಬೇಕು, ಅದು ಪ್ರೆಸೆಂಟೇಷನ್ ಇರಬೇಕು, ತಟ್ಟೆ ಇರಬೇಕು, ತಿನ್ನಕ್ಕೆ ಎಲೆ ಆದರೂ ಬೇಕು. ಮತ್ತು ಕಂಟೆಂಟ್ ಸ್ಕ್ವೇರ್ ಅಂತ, ಕಂಟೆಂಟ್ ಜಾಸ್ತಿ ಆಗ್ತಿದ್ದಂಗೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಆಗುತ್ತೆ. ಮೇಕಿಂಗ್ ಇಂದ ಕಂಟೆಂಟ್ ಅಂತ ಹೆವಿ ಇರಬೇಕು ಅನ್ನೋದೇ ವಾದ. ಕಂಟೆಂಟ್ ಇಸ್ ದ ಕಿಂಗ್. ಎಸ್, ಪ್ರೂವನ್, ಹೆನ್ಸ್ ಪ್ರೂವನ್. ರಂಗನಾಯಕ
ನಾನು ಕಥೆಯನ್ನು ಏನೂ ಬಿಟ್ಕೊಡೋದಿಲ್ಲ. ರಂಗನಾಯಕಿಗೂ ಇದಕ್ಕೂ ಸಂಬಂಧವಿಲ್ಲ. ಓಕೆ, ಇದು ಒಂದು ರಂಗನಾಯಕಿ ಪರಿಕಲ್ಪನೆ ಅಂತೀರ. ಅದೇ ಅಂದರೆ ಡ್ರಾಮಾ ಬ್ಯಾಕ್ಗ್ರೌಂಡಲ್ಲಿ ಮಾಡಿರುವಂತಹ ಇದು ವಿಶೇಷವಾದ ಚಿತ್ರವೇ ಹೌದು. ಕ್ಲೈಮ್ಯಾಕ್ಸ್ ಬಿಟ್ಟು ಮಿಕ್ಕಿದೆಲ್ಲವೂ ವಿಶೇಷ ಚಿತ್ರವೇ ಅದು. ಕ್ಲೈಮ್ಯಾಕ್ಸ್ ಎಲ್ಲ ಇನ್ಸೆಸ್ಚುವಲ್ ಎಲಿಮೆಂಟು ಕನ್ನಡಿಗರ ಮನಸ್ಸಿಗೆ ಒಪ್ಪೋದನ್ನು ಪುಟ್ಟಣ ಯಾಕೆ ಆಯ್ಕೆ ಮಾಡಿಕೊಡೋ ನನಗೂ ಗೊತ್ತಿಲ್ಲ. ಇದೆ ಇಲ್ಲ ಅದಕ್ಕೂ ಹಾಂ ಅದಕ್ಕೆ ನನಗೂ ಹೆಮ್ಮೆ ಇದೆ. ಆದರೆ ಇಲ್ಲಿ ಬಂದು ಈ ರಂಗನಾಯಕ ಈತ ಎಂಟರ್ಟೈನ್ ಮಾಡುವಂತಹ ನಾಯಕನಾಗಿರ್ತಾನೆ. ಅದರ ಪಾತ್ರ ಏನು, ಹೇಗೆ ಅವನು ಎಂಟರ್ಟೈನ್ ಮಾಡಬಲ್ಲ ಅನ್ನೋ ಒಬ್ಬ ವಿದೂಷಕನ ಕಥೆ. ಯಾರ ಕಥೆ ಅಂತ ಹೇಳಬಲ್ಲೆ, ಆತ ಏನೇನು ಮಾಡಬಲ್ಲ ಅಂತ ನಾನು ನೋಡ್ಬೇಕು. ಏನು ಮಾಡಿ ಇದು ಮಾಡ್ಕೊಂಡಿದ್ದೀವಿ, ಏನು ಮಾಡ್ಕೊಂಡಿದ್ದೀನಿ ಹೇಳಿ. ಹಾಂ, ಕಾಸರವಳ್ಳಿಯವರು ಎದ್ದೇಳು ಮಂಜುನಾಥ ನನ್ನ ಫಿಲಮೇ ಅಲ್ಲ ಅಂದರು. ನಾನು ಉತ್ತರ ಕೊಡ್ತೀನಿ. ಅಲ್ಲಲ್ಲ ಇರಪ್ಪ, ಸಾರಿ ಸರ್, ಅಣ್ಣ ಒಂದು ನಿಮಿಷ ಇರಪ್ಪ, ನೀವು ಕೇಳಿದ ಪ್ರಶ್ನೆ ಉತ್ತರ ಕೊಡ್ತೇನೆ, ಬರಲಿ ಎಲ್ಲ ನನ್ನ ಉತ್ತರ ಕೇಳಿ, ನಾನೇ ಬರ್ದಿರೋದು, ಅಷ್ಟಕ್ಕೂ ನಾನು ಜವಾಬ್ದಾರಿ ಉತ್ತರ ಕೊಡ್ತೀನಿ. ನಾನು ಹತಾಶ ಪ್ರೇಕ್ಷಕನಾಗಿ ಯಾವ ಚಿತ್ರ ಸರ್, ಎಲ್ಲಿ ಚಂದ್ರ ಬಗ್ಗೆ ಎಲ್ಲಿ ಮಾತಾಡಿದ್ದೀವಿ? ಯಾರೋ ಸೀಲ್ ಚಂದ್ರು ಅಂತ ಯಾವನ ಬಗ್ಗೆನೋ ಹೇಳಿದ್ದೀನಿ. ಅವ್ರು ಯಾರೋ ಸರ್, ಅವ್ರು ದೊಡ್ಡ ಡೈರೆಕ್ಟರ್ ಸರ್, ನಾವು ನಾನ್ ಸೆನ್ಸ್ ಸರ್. ನಾನು ಅವನ ಬಗ್ಗೆ ನಾನು ಯಾಕೆ ಮಾತಾಡ್ಲಿದ್ದಂದೆ? ಸೀಲ್ ಚಂದ್ರು ಅಂತ ಕೇಳಿಸ್ಕೋಬೇಕು. ಇನ್ನೊಂದು ಯಾಕಲ ಹಾಂ ಅಷ್ಟೇ. ಅದಕ್ಕೆ ಮುಂಚೆ ನಾನು ಒಂದೆರಡು ಮಾತಲ್ಲಿ ಮುಗಿಸ್ಬಿಡ್ತೀನಿ. ನೋಡಿ, ಇಲ್ಲಿ ಸಂವಾದ ನನಗೆ ಸ್ವಲ್ಪ ಜಾಸ್ತಿ ಹೊತ್ತು ನಿಂತ್ಕೊಳಕ್ಕಾಗಲ್ಲ. ಕತೆ, ಚಿತ್ರಕಥೆ, ಸಂಭಾಷಣೆ, ಪರಿಕಲ್ಪನೆ, ಎವ್ರಿಥಿಂಗ್ ಈಸ್ ಗುರುಪ್ರಸಾದ್. ನಾನು ಒಬ್ಬ ಕಲಾವಿದ. ಹುಡುಗ ಕೈ ತುಂಬ ದುಡ್ಡು ಕೊಟ್ಟಿದ್ದಾನೆ. ನಮ್ಮ ಮನೆ ಹುಡುಗ, ನಮ್ಮ ಮನೇಲಿ ಬೆಳೆದವನು. ಅವನು ತುಂಬ ಒಳ್ಳೆಯದಾಗಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ. ತುಂಬ ಜನ ಬಹಳ ಸಣ್ಣ ಪ್ರಾಯದಲ್ಲಿ ಆರ್ಟಿಸ್ಟ್ಗಳಾಗಬೇಕು ಅಂತ ಆಸೆ ಪಡ್ತಾರೆ. ಒಂದು ಸಣ್ಣ ಪ್ರಾಯದಲ್ಲಿ ನಾನೊಬ್ಬ ನಿರ್ಮಾಪಕ ಆಗಬೇಕು ಅಂತ ಆಸೆ ಪಟ್ಟಂಥ ಹುಡುಗ. ಈತ ಸುಮಾರು ನಮ್ಮನೆ ಅಂಗಳದಲ್ಲಿ ಭಾಳ ವರ್ಷ ಬೆಳೆದವನು. ಹಾಗಾಗಿ ಸಂಪೂರ್ಣವಾಗಿ ಇವನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ. ಆಮೇಲೆ ನಂಬಿಕೆ ಬಂತು, ಎಲ್ಲ ಕೊಟ್ಟಿದ್ದೀವಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.